Hello everyone, welcome back to my channel. ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್. ಇವತ್ತಿನ ವಿಡಿಯೋ ಸ್ಪೆಷಲ್ ಆಗಿ ನ್ಯೂ ಇಯರ್ ಅಲ್ಲೇ ಮಾಡಿದಂತಹ ಸೆಕೆಂಡ್ ಡಿಶ್ ಯಾವುದು ಹರಿಯಾಲಿ ಕಬಾಬ್, ದಟ್ಟು ವಿತ್ ತಂದೂರಿ. ಆಯ್ತಾ? ಯಾಕಂತ ಹೇಳಿದ್ರೆ ಕೆಂಡದಲ್ಲಿ ಸುಟ್ಟು ತಿನ್ನೋದಿದೆಯಲ್ಲ, ಆಹಾ, ಆ ರುಚಿ ಎಲ್ಲೂ ಬರಲ್ಲ. ನಾವು ಅವನಲ್ಲಿ ಮಾಡಿದ್ರೂ ಬರೋದಿಲ್ಲ, ನಾವು ಡೈರೆಕ್ಟಾಗಿ ತವಾದಲ್ಲಿ ಮಾಡಿದ್ರೂ ಬರೋದಿಲ್ಲ. ಕೆಂಡದಲ್ಲಿ ಸುಟ್ಟು ತಿನ್ನುವಂಥದ್ದು ಇದೆಯಲ್ಲ, ಆ ಲೆವೆಲೇ ಬೇರೆ. ಸೊ ಹಾಗಾಗಿ ಇವತ್ತು ಹರಿಯಾಲಿ ಕಬಾಬ್ನ ನಾವು ಕೆಂಡದಲ್ಲಿ ಸುಟ್ಟು ಮಾಡಿದ್ವಿ, ನೋಡೋಣ. ಸೊ ಆ ಡಿಶ್ಶನ್ನು ತೋರಿಸ್ತಾ ಇದ್ದೀನಿ. ಅದ್ರ ಜೊತೆ ಟಿಕ್ಕದು ಕೂಡ ಅದರಲ್ಲೇ ಆ್ಯಡ್ ಆಗಿದೆ, ಬಟ್ ರೆಸಿಪಿ ಆ್ಯಡ್ ಆಗಿಲ್ಲ. ರೆಸಿಪಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಗೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಇವತ್ತು ಹರಿಯಾಲಿ ಕಬಾಬ್ ಯಾವ ಥರ ಮಾಡಿದೆ ನೋಡ್ಕೊಂಬರೋಣ. ನಾವಿಲ್ಲಿ ಹರಿಯಾಲಿ ಕಬಾಬ್ಗೆ ಮೊದಲು ಏನೇನು ಬೇಕು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ನೋಡ್ಕೊಳ್ಳೋಣ. ಸ್ವಲ್ಪ ಒಂದು 3 ರಿಂದ 4 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಈರುಳ್ಳಿ, ಶುಂಠಿ, ಸ್ವಲ್ಪ ಹಸಿಮೆಣಸನ್ನು ತೊಗೊಂಡಿದ್ದೀನಿ ನಾನು. ಇದಿಷ್ಟನ್ನು ನಾವು ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಏನು ನೀವು ಕಟ್ಟೆಲ್ಲ ಮಾಡ್ಕೋಬೇಕಂತ ಏನಿಲ್ಲ, ನಾನು ಈರುಳ್ಳಿ ಮಾತ್ರ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಇದರಲ್ಲಿ ನಾನು ಇಲ್ಲಿ ಮಾಡ್ತಾ ಇರೋದು ಸ್ವಲ್ಪ ಹಸಿಮೆಣಸು ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ, ಕ್ವಾಂಟಿಟಿ ವೈಸು. ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟು ಹಾಕ್ಕೊಳ್ಳಿ. ಇದಿಷ್ಟನ್ನು ರುಬ್ಕೊಂಡು ನಾನು ಚೆನ್ನಾಗಿ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಇದಾದ ತಕ್ಷಣ ಇದಕ್ಕೊಂದು ಸ್ವಲ್ಪ ಚಾಟ್ ಮಸಾಲ ಹಾಕ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ. ಇದು ಗರಂ ಮಸಾಲ ಅಲ್ಲ, ಧನಿಯಾ ಪೌಡರ್. ಈಗ ಹಾಕ್ತಾ ಇರೋದು ಗರಂ ಮಸಾಲ, ಓಕೆನಾ? ಇದಾದ ತಕ್ಷಣ ಸ್ವಲ್ಪ ಕಾಳು ಮೆಣಸನ್ನು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಖಾರ ಬೇಕೋ ಆ ಮಟ್ಟಿಗೆ ಹಾಕ್ಕೋಬೇಕು. ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು, ಒಂದು ಸ್ವಲ್ಪ 2 ರಿಂದ 3 ಟೇಬಲ್ ಸ್ಪೂನಷ್ಟು ಫ್ರೆಶ್ ಕ್ರೀಮ್ ಹಾಕ್ಕೊಳ್ಳಿ, ಅರಿಶಿಣದ ಪುಡಿ ಮತ್ತು ಉಪ್ಪು. ಇಲ್ಲಿ ನಾನು ಒಂದು ಅರ್ಧ ಲಿಂಬೆಹಣ್ಣನ್ನು ಸ್ಕ್ವೀಸ್ ಮಾಡೋದು ತೋರಿಸಿದ್ದೀನಿ, ಬಟ್ ನಾನು ಇಡೀ ಲಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದ ತಕ್ಷಣ ನಾವು ಇದಕ್ಕೆ ಆ್ಯಡ್ ಮಾಡಬೇಕಾಗಿರೋದು ಕಸೂರಿ ಮೇಥಿ, ಹಾಗೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ. ನಾವು ಕಾಯಿಸುವಾಗ ಎಣ್ಣೆ ಹಾಕ್ಕೊಳ್ತೀವಿ, ಹಾಗಾಗಿ ಇಲ್ಲಿ ಸ್ವಲ್ಪ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ನೀವು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತಂತಹ ಚಿಕನ್ನ ಹಾಕ್ಕೊಳ್ಳಿ. ಯಾಕಂದರೆ ಫಸ್ಟ್ ಟೈಮ್ ಮ್ಯಾರಿನೇಟ್ ಮಾಡಿ ಇಟ್ಕೊಂಡ್ರೆ ನೀವು ಸ್ವಲ್ಪ ಚೆನ್ನಾಗಿ ಮಸಾಲೆ ಎಳ್ಕೊಳ್ಳುತ್ತೆ. ಹಾಗಾಗಿ ಅದೆಷ್ಟು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದನ್ನು ಈಗ ಮತ್ತೆ ಸೆಕೆಂಡ್ ಮ್ಯಾರಿನೇಷನ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನೀವು ನಿಮ್ಮ ಹತ್ರ ಇರುವಂತಹ ಈ ರಾಡ್ ಆಗಿರ್ಬೋದು ಅಥವಾ ವುಡ್ ಸ್ಟಿಕ್ ಇರ್ಬೋದು, ಅದಕ್ಕೆ ಹಾಕ್ಬಿಟ್ಟು ಈ ಥರ ಟಿಕ್ಕ ನಾವು ಯಾವ ಥರ ಹಾಕೋತೀವಿ ಆ ಥರ ಸುರಿಬೇಕು ಚಿಕನ್ನ. ನಾವಿಲ್ಲಿ ವಿತ್ ಬೋನ್ ತೊಗೊಂಡಿದ್ದೀವಿ, ವಿತೌಟ್ ಬೋನ್ ಕೂಡ ತೊಗೋಬೋದು. ನಮ್ಗೆ ವಿತ್ ಬೋನೇ ಇಷ್ಟ ನಮ್ಮ ಮನೇಲಿ ಎಲ್ಲರಿಗೂ, ಹಾಗಾಗಿ ವಿತ್ ಬೋನ್ ವಿತ್ ಸ್ಕಿನ್ ನಾವು ತೊಗೊಂಡಿದ್ದೀವಿ. ಈ ಥರ ಚೆನ್ನಾಗಿ ಸುರ್ಕೋಬೇಕು, ಸರಿನಾ? ಸುರ್ಕೊಂಡಾದಮೇಲೆ ನಿಮ್ಮ ಹತ್ರ ಇರುವಂತಹ ತಂದೂರಿ ಪಾಟ್ ಏನಿರುತ್ತೆ, ಅಥವಾ ನೀವು ಕೆಂಡದಲ್ಲಿ ಸುಡ್ತೀರಾ ಖಾಲಿ, ಅಥವಾ ಒಲೆ ಮೇಲಿಟ್ಟು ಸುಡ್ತೀರಾ, ಯಾವ ಥರ ಬೇಕಾದರೂ ಮಾಡ್ಕೋಬೋದು. ಇದು ನನ್ನ ಮಾವ ತಂದು ಕೊಟ್ಟಂತಹ ತಂದೂರಿ ಪಾಟ್ ತುಂಬಾ ಟೇಸ್ಟಿಯಾಗಿ ಬಂದಿತ್ತು, ತುಂಬ ಟೇಸ್ಟಿಯಾಗಿ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೂ ಕೂಡ ತಿಳಿಸಿ. ನಾನು ನಿಮ್ಮನ್ನ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್.